ಒಬ್ಬ ವ್ಯಕ್ತಿ ಸಾಧಿಸ್ತೀನಿ ಅಂತ ನಿಂತ್ಕೊಂಡ್ರೆ ಅವನ ಜೊತೆ ಭಗವಂತ ಇರ್ತಾನೆ ಅನ್ನೋದಕ್ಕೆ ನಾನು ಇವತ್ತು ಹೇಳ್ತಿರೋ ಅಂಥ ವ್ಯಕ್ತಿನೇ ಸಾಕ್ಷಿ. ನಾನು ಮಾತಾಡ್ತಿರೋ ವ್ಯಕ್ತಿ ತುಂಬ ದೂರದವರು ಅಲ್ವಾ. ಪ್ರತಿಯೊಬ್ಬ ಮನೆಯ ಮಗನಾಗಿರುವಂತಹ ವ್ಯಕ್ತಿ. ಹೌದು, ಪ್ರತಿಯೊಬ್ಬರ ಮನೆಯಲ್ಲಿ 3 ತಿಂಗಳಲ್ಲಿ, ಜಸ್ಟ್ 3 ತಿಂಗಳಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಮನದಲ್ಲಿ ಅರಸನಾಗಿರುವಂತಹ ವ್ಯಕ್ತಿ ಗಿಲ್ಲಿ ನಟ. ಹೌದು, ಮಳವಳ್ಳಿ ನಟರಾಜ್. ಇವರು ಹುಟ್ಟಿದ್ದು ಮೂಲತಃ ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ, ಕರ್ನಾಟಕದಲ್ಲಿ. ಆಗಸ್ಟ್ 5ನೇ ತಾರೀಕು 1996ರಲ್ಲಿ ಇವರ ಜನನ ಆಯಿತು. ಇವರ ಎಜುಕೇಶನ್ ITI ಕಂಪ್ಲೀಟ್ ಮಾಡಿದ್ದಾರೆ. ಬಟ್ ಇವರಿಗೆ ಮೊದಲಿಂದಲೂ ಆ್ಯಕ್ಟಿಂಗ್ ಬಗ್ಗೆ ತುಂಬ ಅಂದರೆ ತುಂಬ ಆಸಕ್ತಿ. ಆ್ಯಕ್ಟಿಂಗ್ ಒಂದೇ ಇವರಿಗೆ ಎಷ್ಟು ಫೋಕಸ್ ಅಂದರೆ ತುಂಬ ಒಂದು ಸಣ್ಣ ಮೂವಿಯಿಂದ ಹಿಡಿದು, ಸಣ್ಣ ಮೂವಿ ಇನ್ ದ ಸೆನ್ಸ್ ಲೈಕ್ ಯೂಟ್ಯೂಬ್ ಮೂವಿಯಿಂದ ಹಿಡಿದು ಬಿಗ್ ಸ್ಕ್ರೀನ್ ಮೂವಿವರೆಗೂ ಪ್ರತಿಯೊಬ್ಬರು ಮೂವಿನೂ ನೋಡಿದ್ದಾರೆ. ರಾಜ್ಕುಮಾರ್ ಸರ್, ಪುನೀತ್ ರಾಜ್ಕುಮಾರ್ ಸರ್, ದರ್ಶನ್ ಸರ್, ಪ್ರತಿಯೊಬ್ಬರು ಮೂವಿನೂ, ಪ್ರತಿಯೊಬ್ಬರು ಡೈಲಾಗು, ಯಶ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ಮೂವಿನೂ ಪಿನ್ ಟು ಪಿನ್ನು ಇಲ್ಲಿ ಇಳಿಸಿದ್ದಾರೆ. ಪಿನ್ ಟು ಪಿನ್ ಆನ್ ಸ್ಪಾಟು ಅಷ್ಟು ಚೆನ್ನಾಗಿ. ಇವರಷ್ಟು ಇಷ್ಟು ಮೆಮೊರಿ ಅದು ಹೆಂಗೆ ಬಂತು ಭಗವಂತನಿಗೆ ಮಾತ್ರ ಗೊತ್ತು. ಬಿಕಾಸ್ ಯಾಕೆಂದರೆ ಇವ್ರ ತಲೆಲಿರೋದು ಒಂದೇ, ನಾನೊಬ್ಬ ಆ್ಯಕ್ಟರ್ ಆಗಬೇಕು, ನಾನೊಬ್ಬ ಡೈರೆಕ್ಟರ್ ಆಗಬೇಕು, ನಾನು ಸಿನಿಮಾ ಇಂಡಸ್ಟ್ರಿಲಿ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತ್ಕೋಬೇಕು. ಇವ್ರದ್ದೊಂದೇ ಒಂದು ಡೈಲಾಗ್ ಇರುತ್ತೆ, ನಿದ್ದೆಗೆಟ್ಟಾರು ದುಡ್ಡು ಮಾಡಬೇಕು. ಇದೊಂದೇ ಡೈಲಾಗ್, ಓಕೆನಾ? ಸೊ ಇವ್ರ ಮನಸ್ಸಲ್ಲಿ ಇದ್ದಿದ್ದು ದುಡ್ಡು ಮಾಡಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು, ಆ್ಯಕ್ಟಿಂಗ್ ಫೀಲ್ಡಲ್ಲಿ ದೊಡ್ಡದಾಗಿ ಹೆಸರು ಮಾಡಬೇಕು. ಬಟ್ ಇವತ್ತು ಆ ಮನುಷ್ಯ ಬಿಗ್ ಬಾಸಲ್ಲಿ ಇದ್ದಾರೆ. ಹೊರಗಡೆ ಏನಾಗ್ತಿದೆ ಏನು ಒಂದು ಸಣ್ಣ ಕ್ಲೂ ಕೂಡ ಅವ್ರ ಹತ್ರ ಇಲ್ಲ. ಬಟ್ ಆದರೆ ಇವತ್ತಿನ ಮಟ್ಟಕ್ಕೆ ಅವ್ರು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಅಂದರೆ ಊಹೆ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಹೌದು, ಇವರ ಸ್ವಲ್ಪ ಹಿಂದೆ ಹೋಗೋಣ, ಇವರ ಜರ್ನಿ ಹೇಗಿತ್ತು ಅಂತ ತಿಳ್ಕೊಂಡು. ಇಲ್ಲಿ ನಟ ಇವರ ಜರ್ನಿ ಅಷ್ಟು ಸುಲಭವಾಗಿರಲಿಲ್ಲ. ಹೌದು, ಪ್ರತಿಯೊಬ್ಬ ಮನುಷ್ಯನು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತ್ಕೊಳ್ಳೋಕ್ಕಿಂತ ಮುಂಚೆ ಅವ್ರ ಜರ್ನಿ ಅಷ್ಟು ಸುಲಭವಾಗಿರಲ್ಲ, ತುಂಬ ಕಷ್ಟವಾಗಿರುತ್ತೆ. ಸೊ ಅದೇ ಥರ ಗಿಲ್ಲಿ ನಟ ಕೂಡ ಮನೆ ಬಿಟ್ಟು ಬಂದಾಗ ಅವ್ರ ಜರ್ನಿ ತುಂಬ ಕಷ್ಟ ಆಗಿತ್ತು. ಯಾಕೆಂದರೆ ಯಾರೂ ಮನೆಯಿಂದ ಆಚೆ ಹಾಕಿರಲಿಲ್ಲ, ನೀನು ಹೋಗಿ ಏನಾದರೂ ಸಾಧಿಸು ಅಂತ. ಏಕೆಂದರೆ ಇವ್ರು ITI ಮುಗಿಸಿದ್ರು. ITI ಮುಗಿಸಿದಾಗ ಲೈಕ್ ಅವರಪ್ಪ ಒಬ್ಬರು ಮಾಡಿ ಕೆಲಸ ಕೊಡಿಸ್ಬಿಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಅವತ್ತು ಊರು ಬಿಟ್ಟು ಬ್ಯಾಂಗ್ಳೂರಿಗೆ ಬರ್ತಾರೆ. ಬ್ಯಾಂಗ್ಳೂರಲ್ಲಿ ನಾನಾ ಥರ ಒಂದು ತುತ್ತು ಅನ್ನ ಕೂಡ ತುಂಬ ಕಷ್ಟಪಡ್ತಾರೆ, ಮನೆ ಬಾಡಿಗೆ ಕೂಡ ತುಂಬ ಕಷ್ಟಪಡ್ತಾರೆ. ಸೊ ಅಲ್ಲಿ ಸೆಟ್ ಬಾಯ್ ಆಗಿ ಕೆಲಸ ಮಾಡಿ ಅಲ್ಲಿ ಯಾರು ಸಹಾಯ ತಗೊಂಡು, ಬ್ಯಾಂಕ್ ಅಕೌಂಟ್ ಕೂಡ ಇರಲ್ಲ ಅವ್ರ ಹತ್ರ, ಬ್ಯಾಂಕ್ ಅಕೌಂಟ್ನ ಮಾಡಿಸಿ ಅಲ್ಲಿಂದ ಇವರು ಜೀವನ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಒಬ್ಬ ಸೆಟ್ ಬಾಯ್ ಆಗಿದ್ದ ವ್ಯಕ್ತಿ ಇವತ್ತು ಕರ್ನಾಟಕದ ಮೂಲೆಯಲ್ಲೂ ಸಣ್ಣ ವ್ಯಕ್ತಿಯಿಂದ ಹಿಡಿದು ತುಂಬ ದೊಡ್ಡ ವ್ಯಕ್ತಿವರೆಗೂ ಅವರು ಎಂಥ ಸ್ಟೇಟಸಲ್ಲೇ ಇರ್ಬೋದು, ಗಿಲ್ಲಿ ನಟ ಅಂದರೆ ಗೊತ್ತಿಲ್ದಿರೋ ವ್ಯಕ್ತಿ ಯಾರೂ ಇಲ್ಲ ಈ ಪ್ರಪಂಚ. ಅಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಗಿಲ್ಲಿ ನಟ ಬೆಳೆದು ನಿಂತಿದ್ದಾರೆ. ಅವರ ಜರ್ನಿಯಲ್ಲಿ ಕಷ್ಟಗಳು ಎಷ್ಟೇ ಇರಲಿ, ಬಟ್ ಆದರೆ ಅವ್ರು ಯಾವತ್ತು ಎಂಥ ಸಂದರ್ಭ ಬಂದರೂ ಬಿಗ್ ಬಾಸ್ 12ರಲ್ಲಿ ಒಂದೇ ಒಂದು ಸಲ ಕೂಡ ನಾನು ಇಷ್ಟು ಕಷ್ಟಪಟ್ಟು ಬಂದಿದ್ದೀನಿ, ನಾನು ಹಂಗೆ ಬಂದಿದ್ದೀನಿ, ನಾನು ಹಿಂಗೆ ಬಂದಿದ್ದೀನಿ, ಒಂದು ಸಲ ಕೂಡ ಯಾರ ಹತ್ರನೂ ಬಾಯಿ ಬಿಟ್ಟೇ ಇಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರ ಆಟನ ಅವರು ಆಡ್ಕೊಂಡ್ಬಂದಿದ್ದಾರೆ. ಅಷ್ಟೇ ಅಲ್ಲ, ಸೀಸನ್ 12 ಅನ್ನೋದು ಕಂಪ್ಲೀಟ್ ಆಗಿ ಗಿಲ್ಲಿ ನಟ ಒಬ್ಬನಿಂದ ಮಾತ್ರ ಒನ್ ಮ್ಯಾನ್ ಶೋ. ಎಸ್, ಒನ್ ಮ್ಯಾನ್ ಶೋ ಅಂತ ಇಡೀ ಕರ್ನಾಟಕನೇ ಮನಸಾರಿ ಒಪ್ಪಿ. ಈಗ ಯಾರು ಬ್ಯಾಂಗ್ಳೂರಲ್ಲಿ ಇವರ ಜಾಬ್ ಮೂಡಿಸ್ಕೋಬೇಕಾದ್ರೆ ಸ್ವಲ್ಪ ಕಷ್ಟಗಳಿರುತ್ತೆ. ಅಷ್ಟು ಸುಲಭವಾಗಿ ಕನ್ನಡ ಇಂಡಸ್ಟ್ರಿಲಿ ಇವರು ಬೆಳೆದು ನಿಂತ್ಕೊಂತಾರೆ ಅನ್ನೋದು ತುಂಬ ಸುಲಭ ಅಲ್ಲ. ಯಾಕೆ ಅಂದರೆ ಯಾರ ಹತ್ರ ಚಾನ್ಸ್ ಕೇಳಿದ್ರು ಅವ್ರು ಹೇಳೋದು ಒಂದೇ, ನಿನಗೇನು ಅನುಭವ ಇದೆ ಅಂತ. ಆದರೆ ಇವ್ರ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇತ್ತು, ನೀವು ನನ್ನ ಚಾನ್ಸ್ ಕೊಟ್ಟರೆ ತಾನೇ ನನಗೆ ಅನುಭವ ಅನ್ನೋದು ಬರುತ್ತೆ ಅಂತ. ಸೊ ಅವಾಗ ಯಾರು ಚಾನ್ಸ್ ಕೊಡ್ದಲೇ ಇರೋ ಕಾರಣಕ್ಕೆ ಇವರು ಒಂದು ಶಾರ್ಟ್ ಮೂವಿ ಮಾಡೋಣ ಅಂತ ಡಿಸೈಡ್ ಮಾಡ್ಕೊತಾರೆ. ಶಾರ್ಟ್ ಮೂವಿ ಮಾಡೋಕ್ಕೆ ಫಸ್ಟ್ ಇವರು ಯೂಸ್ ಮಾಡುವಂಥದ್ದು ಅದೇ ನಲ್ಲಿ ಮೂಳೆ. ಅವರ ಮೊದಲನೇ ಶಾರ್ಟ್ ಮೂವಿ ನಲ್ಲಿ ಮೂಳೆ. ಹೌದು, ನಲ್ಲಿ ಮೂಳೆ ಈ ಶಾರ್ಟ್ ಫಿಲಮ್ನ ಮಾಡಿದ ಮೇಲೆ ತುಂಬ ಅಂದರೆ ತುಂಬ ಜನಕ್ಕೆ ಇವರು ಪರಿಚಿತರಾಗ್ತಾರೆ. ಯೂಟ್ಯೂಬ್ ಮೇನ್ ಇವರು ಆ್ಯಕ್ಟಿಂಗ್ ಸ್ಟಾರ್ಟ್ ಆಗಿದ್ದೆ, ಆ್ಯಕ್ಟಿಂಗಲ್ಲಿ ತುಂಬ ಚೆನ್ನಾಗಿದ್ದಾರಪ್ಪ ಇವರು, ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಾಗೋ ಕಾರಣನೇ ಯೂಟ್ಯೂಬ್. ಸೊ ಯೂಟ್ಯೂಬಿಂದ ಇವರು ಝೀ ಕನ್ನಡಕ್ಕೆ ಬರ್ತಾರೆ. ಹೌದು, ಝೀ ಕನ್ನಡಕ್ಕೆ ಬಂದಮೇಲೆ ಕಾಮಿಡಿ ಕಿಲಾಡಿಗಳು ಸೀಸನ್ 4ರಲ್ಲಿ ರನ್ನರ್ ಅಪ್ ಕೂಡ ಆಗ್ತಾರೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಮತ್ತೆ ಬಜ್ಜಲಿ ಬ್ಯಾಚುಲರ್ಸ್ ಇದರಲ್ಲಿ ಕೂಡ ಭಾಗವಹಿಸ್ತಾರೆ. ಯೂಟ್ಯೂಬ್ ಸ್ಕಿಟ್ಟಿಂದ ಇವರು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತ್ಕೊಂಡಂಗಾಯಿತು. ಇವರು ಝೀ ಕನ್ನಡದಲ್ಲಿ ವರ್ಕ್ ಮಾಡಬೇಕಾದ್ರೆ ಬಿಗ್ ಬಾಸ್ 12
ಎಸ್, ಬಿಗ್ ಬಾಸ್ 12ಕ್ಕೆ ಇವ್ರ ಹತ್ರ ಅಗ್ರಿಮೆಂಟ್ ಮಾಡಿಸ್ಕೊಂತಾರೆ. ಅಂದ್ರೆ ಇನ್ನು ಬಿಗ್ ಬಾಸ್ ಸ್ಟಾರ್ಟ್ ಆಗೋ 6-7 ತಿಂಗಳು ಮುಂಚೆನೆ ಇವ್ರ ಹತ್ರ ಅಗ್ರಿಮೆಂಟ್ ಮಾಡಿಸ್ಕೊಂತಾರೆ, ನಮ್ಮ ಬಿಗ್ ಬಾಸ್ ಅಲ್ಲಿ ನೀವೇ ಕಂಟೆಸ್ಟೆಂಟ್ ಆಗಿ ಬರಬೇಕು ಅಂತ. ಎಸ್, ಅಷ್ಟು ಪಾಪ್ಯುಲರ್ ಆಗಿರುವಂತ ದೊಡ್ಡ ವ್ಯಕ್ತಿ. ಅಂದ್ರೆ ಯಾರು ಚಾನ್ಸ್ ಕೊಡದಲೇ ಇದ್ದಾಗ ನನಗ್ ನಾನೇ ಚಾನ್ಸ್ ತಗೊಂತೀನಿ ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಅಲ್ಲಿ ಸ್ಕಿಟ್ಗಳನ್ನ ಮಾಡಿಕೊಂಡು ಅಲ್ಲಿಂದ ದೊಡ್ಡ ವ್ಯಕ್ತಿಯಾಗಿ ಬೆಳೆದು ನಿಂತ ನಿಮ್ಮೆಲ್ಲರ ಗಿಲ್ಲಿ ನಟ ಅಲಿಯಾಸ್ ಮಳವಳ್ಳಿ ಗಿಲ್ಲಿ ನಟ. ಬಿಗ್ ಬಾಸ್ 12ರ ಸೀಸನ್ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಒಬ್ಬ ವ್ಯಕ್ತಿಗೋಸ್ಕರ ಬಿಗ್ ಬಾಸ್ ನಾವು ನೋಡ್ತಾ ಇದ್ದೀವಿ ಅನ್ನೋ ಮಟ್ಟಕ್ಕೆ ಬಿಗ್ ಬಾಸ್ ನ ತಂದಿಟ್ಟಿರುವಂತ ಒಬ್ಬನೇ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ಅದು ನಮ್ಮ ನಿಮ್ಮೆಲ್ಲರ ಗಿಲ್ಲಿ ನಟ ಅಲಿಯಾಸ್ ಮಳವಳ್ಳಿ ನಟರಾಜ್. ಎಸ್, ಇವತ್ತು ನಾವು ಒಂದು ಟಿವಿ ಶೋಸ್ ನೋಡ್ತೀವಿ, ಇಲ್ಲ ಯಾವುದೋ ಒಂದು ಪ್ರೋಗ್ರಾಮ್ ನೋಡ್ತೀವಿ ಅಂದ್ರೆ ಅಷ್ಟು ಜನಕ್ಕೋಸ್ಕರ ನೋಡ್ತಾ ಇರ್ತೀವಿ. ಇವ್ರು ಚೆನ್ನಾಗಿ ಮಾಡಿರ್ತಾರೆ, ಇವ್ರು ಚೆನ್ನಾಗಿ ಮಾಡಿರ್ತಾರೆ. ಬಟ್ ಆದ್ರೆ ಒಂದು ಟಿವಿ ಶೋನ ಒಬ್ಬ ವ್ಯಕ್ತಿ ಹಿಡಿದಿಟ್ಕೊಂಡು TRP ಕಿಂಗ್, ಎಸ್, TRP ಕಿಂಗ್ ಅಂತ ಕೂಡ ಹೆಸರು ಮಾಡಿದಂತ ವ್ಯಕ್ತಿ ಗಿಲ್ಲಿ ನಟ. ಅವರು ಎಷ್ಟು ಹೊಗಳಿಕೆಗೆ ಪಾತ್ರ ಆಗ್ತಾರೆ ಅಂದ್ರೆ ಅವ್ರು ಮಾಡುವಂತಹ ಪ್ರತಿಯೊಂದು ಕೆಲಸನೂ ಕೂಡ ಹೊರಗಡೆ ಇರುವ ಜನಕ್ಕೆ ಅಷ್ಟು ಮೆಚ್ಚುಗೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಒಂದು ಸಣ್ಣ ಮಗುವಿಂದ ಹಿಡಿದು ಹಣ್ಣಣ್ಣು ಮುದುಕರವರೆಗೂ, ಮುದುಕಿಯರವರೆಗೂ, ವಯಸ್ಸಾದವರವರೆಗೂ ಅಷ್ಟು ಮಟ್ಟಕ್ಕೆ ಗಿಲ್ಲಿ 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 ಅನ್ನೋ ದೊಡ್ಡ ಹೆಸರುಗಳಿಂದ ಇವತ್ತು ಅವ್ರಿಗೋಸ್ಕರ ರ್ಯಾಲಿ ನಡೀತಾ ಇದೆ, ಅವ್ರಿಗೋಸ್ಕರ ಪೂಜೆ ನಡೀತಾ ಇದೆ, ಅವ್ರಿಗೋಸ್ಕರ ಹೋಮ ನಡೀತಾ ಇದೆ, ಅವ್ರಿಗೋಸ್ಕರ ವೋಟಿಂಗ್ ಅಂತೂ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಒಬ್ಬನೇ ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಕರ್ನಾಟಕ ಕಾಯ್ತಾ ಇದೆ. ಭಾನುವಾರ ವಿನ್ನರ್ ಯಾರಾಗ್ತಾರೆ ಅಂತ ಯಾರು ಅನ್ಸ್ಕೊಂತಿಲ್ಲ. ಭಾನುವಾರ ವಿನ್ನರ್ ಗಿಲ್ಲಿನೇ ಆಗ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಪ್ರತಿಯೊಬ್ಬರಿಗೂ ಇದೆ. ಈ ಸಲ ವಿನ್ನರ್ ಗಿಲ್ಲಿ 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 ಅಂತಾನೆ ಎಲ್ರೂ ಹೇಳೋಣ, ಗಿಲ್ಲಿನೇ ಗೆದ್ದು ಬರ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಎಲ್ರಿಗೂ ಇದೆ.